ಎಲ್ಲರಿಗೂ ನಮಸ್ಕಾರ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರೋ ಗುಡಿಬಂಡೆ ಟ್ರೆಕ್ಕಿಂಗ್ ಹೊರಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನೇನು ನೋಡ್ಬೋದು ಅಂತ. ಇವಾಗಿನ್ನ ಬೆಳಗ್ಗೆ 8 ಗಂಟೆ. ರಸ್ತೆಯಲ್ಲಿ ಜಾಸ್ತಿ ವಾಹನಗಳಿಲ್ಲ, ಆದರೆ ತುಂಬ ಚಳಿ. ಸೊ ಇವಾಗಲೇ ನಾನು ಸುಮಾರು 7 ಗಂಟೆಗೆ ಮನೆ ಬಿಟ್ಟಿದ್ದು. ಇವಾಗ ಹತ್ತತ್ರ 8 ಗಂಟೆ ಆಗಿದೆ. ಚಿಕ್ಕಬಳ್ಳಾಪುರ ಹತ್ತತ್ರ ಇದ್ದೀನಿ, ಆದರೆ ಇವಾಗ ಜಸ್ಟು ಸೂರ್ಯ ಬಂದಿದ್ದಾನೆ. ಇನ್ನು ತುಂಬ ಚಳಿ ಇದೆ, ಅಲ್ಲಲ್ಲಿ ಮಂಜು ಮುಸ್ಕಿರೋ ವಾತಾವರಣ. ಮುಂದೆ ನಮಗೆ ಫ್ಲೈಓವರ್ ಕಾಣ್ತಾ ಇದೆ. ಇದು ಹೊಸ ಹೈವೇ ಮಾಡಿರೋದು, ರಿಂಗ್ ರೋಡ್ ಥರ. ಇದು ಎಂಡಾಗೋದು ದಾವಸ್ಪೇಟೆಯಿಂದ ಎಡಗಡೆಯಲ್ಲಿ ದಾವಸ್ಪೇಟೆಗೆ ಎಂಡಾಗತ್ತೆ. ಹಾಗೂ ಇದು ಡೈರೆಕ್ಟಾಗಿ ಚೆನ್ನೈ ಕನೆಕ್ಟ್ ಮಾಡೋ ಹೊಸ ಹೈವೇ ರೋಡು ಮಾಡಿರೋದು. ಬ್ಯೂಟಿಫುಲ್ ಆಗಿದೆ. ನಾನು ಟ್ರಾವೆಲ್ ಮಾಡಿದ್ದೀನಿ ಬರ್ತಾ. ನಾನು ಇದೇ ರಸ್ತೆಯಲ್ಲಿ ಪುನಃ ನಾನು ಹೊಸಕೋಟೆಗೆ ಹೋಗಿ ಹೊಸಕೋಟೆಯಿಂದ ನಾನು KRPುರಂಗೆ ಹೋಗ್ತೀನಿ. ಹಾಗೆ ಮುಂದೆ ನಾವು ನೋಡಿದ್ರೆ ಅಲ್ಲಿ ಜಸ್ಟು ಈ ಫ್ಲೈಓವರ್ ಜಸ್ಟ್ ಕ್ರಾಸ್ ಆಗಿದ ತಕ್ಷಣ ನಾವು ಎಡಗಡೆ ತಗೊಂಡ್ರೆ ನಂದಿ ಹಿಲ್ಸ್ಗೆ ಹೋಗೋ ರೋಡ್ ಸಿಗೋದು. ನಂದಿ ಹಿಲ್ಸು, ಸ್ಕಂದಗಿರಿ, ದಿಬ್ಬಗಿರಿಗೆ ಹೋಗೋ ರಸ್ತೆ ಎಲ್ಲ ಸಿಗುತ್ತೆ. ಬೈರೇಗೌಡರು ನಿರ್ಮಿಸಿರುವ ಭೈರಸಾಗರ ಕೆರೆ ನಿಜವಾಗ್ಲೂ ಇದು ಸಾಗರದಷ್ಟೇ ಇದೆ. ಇಲ್ಲಿ ನೋಡಿ ಎಷ್ಟು ವಿಶಾಲವಾಗಿ ಕಾಣ್ತಾ ಇದೆ ಅಂತ. ಬ್ಯೂಟಿಫುಲ್. ತುದಿ ನೋಡಿ, ಇನ್ನೊಂದು ಅರ್ಧ ಅಡಿ ಅಷ್ಟು ನೀರು ಬಂದರೆ ಸಾಕು, ತುಂಬೋಗ್ಬಿಡತ್ತೆ. ತುಂಬೋಗಿದ ತಕ್ಷಣ ಇಲ್ಲಿ ಪಕ್ಕ ಏನೇನು ರಸ್ತೆಗಳು ಕಾಣ್ತಾ ಇದೆ, ಸೊ ಅಲ್ಲೇ ಕೋಡಿ ಬಿದ್ದೋಗುತ್ತೆ. ಅಲ್ಲಿ ಎದುರುಗಡೆ ಕಾಣ್ತಾ ಇರೋ ಬೆಟ್ಟನೇ ಗುಡಿಬಂಡೆ. ಕೆಳಗಡೆಯಿಂದ ಈ ರೀತಿ ಕಾಣ್ತಾ ಇದೆ ಗುಡಿಬಂಡೆಯ ಫೋರ್ಟಿನ ತುದಿ. ಕರ್ನಾಟಕದ ಬಾವುಟನ ಹಾರಿಸಿದ್ದಾರೆ. ಆಗ ಸ್ವಲ್ಪ ಹುಡುಗರು ಕುತ್ಕೊಂಡಿದ್ದಾರೆ. ನಮಗೇನು ಹಿಂದ್ಗಡೆ ಕಾಣ್ತಾ ಇದೆ, ಆ ಬಂಡೆ ಮೇಲೆ ಒಂದು ಗುಡಿ ಇದೆ. ಆ ಗುಡಿ ಇರೋದ್ರಿಂದನೇ ಈ ಜಾಗಕ್ಕೆ ಗುಡಿಬಂಡೆ ಅಂತ ಹೆಸರು ಕರೀತಾರೆ. ಗುಡಿಬಂಡೆ ಬೆಟ್ಟದ ತುಂಬ ಇತಿಹಾಸ ಇದೆ. ಸೊ ಬೆಟ್ಟ ಹತ್ತುತ್ತಾ ನಾವು ಅದ್ರ ಬಗ್ಗೆ, ಇತಿಹಾಸದ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ತುಂಬ ಜನ ಬಂದಿದ್ದಾರೆ ಗುಡಿಬಂಡೆ ಫೋರ್ಟ್ಗೆ. ಆಗಲೇ ಒಂದು 20 ಜನ ಇಳಿದೋದ್ರು. ಸುಮಾರು ಜನ ಮೇಲ್ಗಡೆ ಇದ್ದಾರೆ. ಇದೊಂಥರ ಡಿಫ್ರೆಂಟ್ ಅನುಭವ ಕೊಡ್ತಾ ಇದೆ. ಗುಡಿಬಂಡೆ ಮೇಲೆ ಒಂದು ಕೋಟೆನ ನಿರ್ಮಾಣ ಮಾಡಿದವ್ರು ಚಿಕ್ಕಬಳ್ಳಾಪುರದ ಗೌಡ ಮನೆತನದವರು. ಎಷ್ಟು ದೊಡ್ಡದಾದ ಬಂಡೆ, ಕೆಳಗಡೆ ನಾವು ನಡ್ಕೊಂಡು ಹೋಗ್ಬೇಕು. ಸೂಪರಾಗಿರುತ್ತೆ. ತುಂಬ ಗಿಡಗಳು ಬೆಳೆದಿದೆ ಸುತ್ತಮುತ್ತ ಎಲ್ಲ. ಮೋಸ್ಟ್ಲಿ ಇಲ್ಲಿ ಟೂರಿಸಮ್ಮು ಚೆನ್ನಾಗಿ ಡೆವಲಪ್ ಮಾಡ್ತಾ ಇಲ್ಲ ಅನ್ಸುತ್ತೆ. ಇಲ್ಲ, ಯಾರೂ ಗಮನ ಹರಿಸ್ತಾ ಇಲ್ಲ ಈ ಕಡೆ ಎಲ್ಲ. ವಿಜಯನಗರ ರಾಜರ ಬಳಿ ಒಪ್ಪಿಗೆ ಪಡೆದ ನಂತರ ಕೋಡಿಮಂಚನಹಳ್ಳಿಯಲ್ಲಿ ಒಂದು ಸುಂದರವಾದ ನಗರ ಸ್ಥಾಪನೆ ಮಾಡಿ ಮರಿಗೌಡ ಪಾಳೆಗಾರನಾಗಿ ಆಳುತ್ತಾನೆ. ಕೋಡಿಮಂಚನಹಳ್ಳಿ ಎಂದರೆ ಇಂದಿನ ಚಿಕ್ಕಬಳ್ಳಾಪುರ.
ಚಿಕ್ಕಬಳ್ಳಾಪುರ ಪಾಳೆಗಾರರ ಆಳ್ವಿಕೆಯಲ್ಲಿ ಗುಡಿಬಂಡೆ ಕೋಟೆ ಸುಮಾರು ವರ್ಷ ಆಳ್ವಿಕೆಯಲ್ಲಿತ್ತು. ಮರಿಗೌಡನ ಆಳ್ವಿಕೆಯಲ್ಲಿ ನಂದಿ ಬೆಟ್ಟ, ಸ್ಕಂದಗಿರಿ, ಇಟ್ಟಕಲ್ಲು ಬೆಟ್ಟ ಹಾಗೂ ಗುಡಿಬಂಡೆ ಬೆಟ್ಟಗಳ ಮೇಲೆ ಕೋಟೆಯನ್ನು ಕಟ್ಟಲಾಗಿದೆ. ನನಗೆ ಸಿಕ್ಕ ಮೊದಲನೇ ಗೇಟ್ ಇದು. ಚಿಕ್ಕಬಳ್ಳಾಪುರದ ಪಾಳೆಗಾರರಾದ ದೊಡ್ಡ ಜೋಗಿಗೌಡರವರ ಕಾಲಾನಂತರ ಅವರ ಹೆಂಡತಿಯಾದ ವೆಂಕಟಮ್ಮನವರು ಸಹ ಸುಮಾರು 15 ವರ್ಷ ಗುಡಿಬಂಡೆ ಕೋಟೆಯನ್ನು ಆಳ್ವಿಕೆ ಮಾಡಿರುತ್ತಾರೆ. ಇಲ್ಲೊಂದು ರಹಸ್ಯವಾದ ದಾರಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇದೊಂದು ಹಿಡನ್ ಪ್ಲೇಸ್. नहीं है भाई, कुछ डर नहीं है. No, don't come. Nothing worthwhile. Not now, I know, I can understand. But previously it was a good ride. ನಾಲ್ಕನೆಯ ಗೇಟು. ಪುಟ್ಟದಾದ ಒಂದು ಆಂಜನೇಯ ವಿಗ್ರಹ ಮಾಡಿದ್ದಾರೆ. ವಾಹ್, ತಣ್ಣಗಾಯ್ತು ಈ ಜಾಗದಲ್ಲಿ. ಆಲ್ಮೋಸ್ಟ್ ಅಲ್ಲಿ ಪೀಕಲ್ಲಿ ಇದ್ದೀನಿ ಅನಿಸುತ್ತೆ, ಗೊತ್ತಿಲ್ಲ, ನೋಡೋಣ. ಇಲ್ಲಿ ಎಡಗಡೆ ಒಂದು ಗಸು ತಿರುಗೋ ಜಾಗ ಇದೆ, ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಇರುತ್ತೆ. ಈ ಬತೇರಿ ಬಂದು ಸುಮಾರು ದೊಡ್ಡದಾಗೇ ಇದೆ. ಹೊರಗಡೆಯಿಂದ ಯಾರಾದರೂ ಬರ್ತಾ ಇದ್ದಾರೆ ಅಂತ ನೋಡೋದಕ್ಕೆ ತುಂಬ ವಿಶಾಲವಾಗಿ ಕಟ್ಟಿದ್ದಾರೆ. ಇಲ್ಲೊಂದು ಗುಪ್ತ ಮಾರ್ಗ ಇದೆ, ಆ ಮಾರ್ಗದ ಒಳಗಡೆ ಹೋಗೋಣ. ಈ ಬೆಟ್ಟದ ಮೇಲೆ ತುಂಬ ಜಾಸ್ತಿ ಇದೆ ಈ ಥರ ಗುಪ್ತ ಮಾರ್ಗಗಳು. ಮೋಸ್ಟ್ಲಿ ನಾನು ತಪ್ಪಾಗ್ಬಿಟ್ಟಿದ್ದೀನಿ ಅಷ್ಟೇ, ಹೋಗೋಕ್ಕಾಗಲ್ಲ, ಇರ್ಬೋದು, ನಾನು ಹೋಗೋಕ್ಕಾಗಲ್ಲ. ಟ್ರೈ ಮಾಡೋಣ. ಓಕೆ, ಓ ಕಷ್ಟ ಇದೆ. ಆಗ್ತಾ ಇಲ್ಲ, ಹುಷಾರಾಗಿ ಹೋಗ್ಬೇಕು ಸ್ವಲ್ಪನೇ. ಅಮ್ಮ ಬಂದ್ಬಿಟ್ಟೆ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಆ ಗುಪ್ತ ಮಾರ್ಗದಿಂದ ಬಂದಿದ್ದ. ವಾವ್, ಬ್ಯೂಟಿಫುಲ್. ಈ ಬೆಟ್ಟದ ಮೇಲೆ ನಮಗೆ ಸರಿಸುಮಾರು 19, ಅಂದರೆ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ 19 ಕೊಳ್ಳಗಳು ಕಾಣುತ್ತೆ. ಸೊ ಅದಕ್ಕೆಲ್ಲ ರಾಮನ ದೊಣೆ, ಲಕ್ಷ್ಮಣನ ದೊಣೆ, ಆಂಜನೇಯ ದೊಣೆ ಅಂತ ಸುಮಾರು 19 ಬೇರೆ ಬೇರೆ ವಿಧವಾದ ಹೆಸರುಗಳನ್ನು ಕೊಟ್ಟಿದ್ದಾರೆ. ಬನ್ನಿ ಅದನ್ನು ನೋಡೋಣ. ಎಲ್ಲ ನಾವು ನೋಡೋಕ್ಕಾಗಲ್ಲ ಇದರಲ್ಲಿ, ಸ್ವಲ್ಪ ಸ್ವಲ್ಪ, ಯಾಕಂದರೆ ನನ್ನ ಹಿಂದೆ ನೀವು ಗಮನಿಸಿ. ಸೊ ಇಲ್ಲಿ ತುಂಬ ಗಿಡಗಳು ಬೆಳ್ಕೊಂಡಿರೋದ್ರಿಂದ ನಮಗೆ ತುಂಬ ಕಷ್ಟ ಆಗ್ತಾಯಿದೆ. ಎಲ್ಲೆಲ್ಲಿ ಏನೇನಿದೆ ನಾವು ಇಡೋ ಪ್ರತಿ ಹೆಜ್ಜೆನೂ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಅಕಸ್ಮಾತ್ ಕಾಲು ಜಾರಿ ಏನಾದರೂ ಹಳ್ಳದೊಳಗಡೆ ಏನಾದರೂ ನಾವೇನಾದರೂ ಕಾಲಿಟ್ಟರೆ ನಾವು ಅಲ್ಲೇ ಒಳಗಡೆ ಹೋಗ್ಬಿಡ್ತೀವಿ.
ಇಲ್ಲಿ ಯಾರೂ ಸಿಗೋದಿಲ್ಲ. ಲಕ್ಕಿಲಿ ಅಂದರೆ ಈ ಬೆಟ್ಟದ ಮೇಲೆ ಸುಮಾರು ಜನ ಇದ್ದಾರೆ. ಅಟ್ಲೀಸ್ಟ್ ಅದೊಂದು ಸಂತೋಷದ ವಿಷಯ. ನಾವು ಕೂತ್ಕೊಂಡ್ರೆ ಆದರೂ ಯಾರಾದರೂ ಸ್ವಲ್ಪ ಜನ ಬರ್ತಾರೆ. ಇವಾಗಲೂ ನಾನು ಸುಮಾರು ಒಂದು ಕೆಳಗಡೆಯಿಂದ ನಾನು ಏನು ಮೇಲ್ಗಡೆ ತನಕ ಹತ್ಕೊಂಬಂದಿದ್ದೀನಿ. ಸುಮಾರು ಹತ್ತತ್ರ ಒಂದು ಮೇಲ್ಗಡೆ ಬರೋರಾಗಲಿ ಕೆಳಗಡೆ ಇಳಿಯೋರಾದರೂ ಆಗಲಿ ಒಂದು ಹತ್ತತ್ರ ಒಂದು 50 ಜನನಾದರೂ ನಾನು ನೋಡಿದೆ. ಸುಮಾರು 19 ಕೊಳಗಳಿದೆ, ಅಂದರೆ ದೊಣೆಗಳಿದೆ. ಇದೆಲ್ಲ ಇವತ್ತಿನ ದಿನ ಏನು ನಾವು ಹೇಳ್ತೀವಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ, ಆ ಒಂದು ಕಾನ್ಸೆಪ್ಟು ಆಗಿನ ಕಾಲದಲ್ಲೇ ಈ ಬೆಟ್ಟದ ಮೇಲೆ ನಿರ್ಮಾಣ ಆಗಿದೆ. ಇದು ನ್ಯಾಚುರಲ್ ಆಗೇ ನಿರ್ಮಾಣ ಆಗಿದೆಯೋ ಅಥವಾ ಇಲ್ಲಿ ಒಂದು ಪಾಳೆಗಾರರು ಒಂದು ಸಹಾಯದಿಂದ ನಿರ್ಮಾಣ ಆಗಿದೆಯೋ ಗೊತ್ತಿಲ್ಲ. ಆದರೆ ಇಲ್ಲಿ ಒಂದು ದೊಣೆಯಿಂದ ಮತ್ತೊಂದು ದೊಣೆಗೆ, ಮತ್ತೊಂದು ದೊಣೆಯಿಂದ ಇನ್ನೊಂದು ದೊಣೆಗೆ ಬಿದ್ದ ಮಳೆ ನೀರೆಲ್ಲ ಶೇಖರಣೆ ಆಗಿ ಆ ನೀರೆಲ್ಲ ತುಂಬಿಕೊಂಡಿರುತ್ತೆ. ಸೊ ಆ ಸಮಯದಲ್ಲಿ ಈ ಬೆಟ್ಟದ ಮೇಲೆ ಯಾರ್ಯಾರು ವಾಸ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ನೀರಿನ ಅಭಾವ ಬರ್ತಾ ಇರಲಿಲ್ಲ. ಸೊ ಇಲ್ಲಿನ ನೀರೇ ಅವ್ರಿಗೆ ಸಾಕಾಗ್ತಾಯಿತ್ತು. ಹೀಗೆ ನಾನು ಗೂಗಲ್ ಮಾಡ್ತಾ ಇರುವಾಗ ಈ ಕೋಟೆಯ ಪುರಾತನ ಇತಿಹಾಸ ಒಂದು ನಮ್ಮ ಸ್ನೇಹಿತರ ಒಂದು ಯೂಟ್ಯೂಬ್ ಚಾನಲಲ್ಲಿ ನನಗೆ ಸಿಕ್ತು. ಸಿಕ್ಕಂತೆ ಸಂಚಾರ ಅನ್ನೋ ಒಂದು ಯೂಟ್ಯೂಬ್ ಚಾನಲ್, ಅವ್ರಿಗೆ ತುಂಬ ಧನ್ಯವಾದ ತಿಳಿಸ್ತೀನಿ. ಸೊ ಅವರ ಒಂದು R&D ಪ್ರಕಾರ 1478ನೇ ಇಸವಿ ಆಸುಪಾಸು ಮಲ್ಲ ಮರಿಗೌಡ ಹಾಗೂ ಮರಿಗೌಡ ತಂದೆ ಮಗ ಇಬ್ಬರು ಭೇಟಿಗಂತ ಈ ಕಡೆ ಬಂದಾಗ ಅವರು ಈ ಭಾಗದಲ್ಲಿ ಬಂದು ಒಂದು ಆಶ್ಚರ್ಯಕರ ಒಂದು ಸಂಗತಿ ನೋಡ್ತಾರೆ. ಅದೇನೆಂದರೆ ಒಂದು ಮೊಲ ಬಂದು ಬೇಟೆನ ಏನೋ ಅಟ್ಟಿಸ್ಕೊಂಡು ಹೋಗ್ತಾ ಇತ್ತಂತೆ. ಆ ಒಂದು ಸಂಗತಿನ ನೋಡಿ ವೀರತ್ವ ಈ ಭಾಗದಲ್ಲಿ ಇದೆ ಅಂತ ಅವ್ರಿಗೆ ಅನ್ನಿಸುತ್ತಂತೆ. ನಮಗೆ ಎದುರುಗಡೆ ಕಾಣ್ತಾ ಇರೋ ಬೆಟ್ಟದ ಮೇಲೆ ರಾಮಲಿಂಗೇಶ್ವರ ದೇವಸ್ಥಾನ ಇದೆ. ಇಲ್ಲಿನ ಇತಿಹಾಸದ ಪ್ರಕಾರ 108 ಅಂತರ್ಲಿಂಗಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ತಾರೆ. 108 ಅಂತರ್ಲಿಂಗ ಅಂದರೆ ರಾಮ ಸ್ಥಾಪನೆ ಮಾಡಿರುವ 108 ಅಂತರ್ಲಿಂಗಗಳಲ್ಲಿ ಇಲ್ಲಿ ಸ್ಥಾಪನೆ ಮಾಡಿರುವ ಲಿಂಗವೂ ಸಹ ಒಂದು. ಸೊ ರಾಮೇಶ್ವರ ಲಿಂಗ. ಬನ್ನಿ ಹೋಗೋಣ ಇವಾಗ ಆ ಬೆಟ್ಟದ ಕಡೆಗೆ. ಕೆಳಗಡೆ ನಿಂತು ನಾವು ಈ ಬೆಟ್ಟನ ನೋಡಿದ್ರೆ ಏನಪ್ಪ ಈ ಬೆಟ್ಟ ಎಷ್ಟೊಂದು ಸ್ಲೋಪ್ ಆಗಿದೆ ನೋಡಿ. ನನ್ನಿಂದೆ ಯಾವ ರೀತಿ ಕಾಣ್ತಾ ಇದೆ ನೋಡಿ, ಎಷ್ಟೊಂದು ಸ್ಲೋಪ್ ಆಗಿದೆ. ಹತ್ತೋದಕ್ಕೆ ಕಷ್ಟ ಆಗ್ಬೋದು ಅಂತ ಎಲ್ಲರೂ ಅಂದ್ಕೊತಾರೆ. ಆದರೆ ಇಲ್ಲಿ ಬೆಟ್ಟ ಹತ್ತುವಾಗ ಬಂದ್ರೆ ನೀಟಾಗಿ ರಸ್ತೆ ಇದೆ, ನೀಟಾಗಿ ಒಂದು ಬಂಡೆಗಳನ್ನ ಕೊರೆದು ಇಲ್ಲ ಸಿಮೆಂಟ್ ರಸ್ತೆಗಳನ್ನ ಮಾಡಿದ್ದಾರೆ. ಏನೂ ಕಷ್ಟ ಇಲ್ಲ. ಈ ಗುಡಿಬಂಡೆ ಬೆಟ್ಟನ ಹತ್ತು ಬರೋದು ಅಥವಾ ಟ್ರಕ್ ಮಾಡೋದು ಕರೆಕ್ಟಾಗಿ. ಯೂಶ್ವಲಾಗಿ ನಾರ್ಮಲ್ ಟ್ರಕ್ಕರ್ಸ್ ಅಂತ ಇರ್ತಾರೆ, ಅವರ ಹಾಬಿ ಇರ್ಬೋದು, ಹವ್ಯಾಸ ಇರ್ಬೋದು, ಅವ್ರಿಗೆ ಟ್ರಕ್ಕಿಂಗ್ ಅಂದರೆ ತುಂಬ ಅಟ್ಯಾಚ್ ಆಗಿರುತ್ತೆ. ಅಂಥವ್ರು ಏನಾದರೂ ಈ ಬೆಟ್ಟಕ್ಕೆ ಬಂದರೆ ನನಗೆ ಗೊತ್ತಿರೋಂಗೆ 10 ನಿಮಿಷ ಸೀದಾ ಪಿಗ್ಗು ಕೂತ್ಕೊಂಡ್ಬಿಡ್ತಾರೆ ಅವರು. ಅಷ್ಟು ಈಸಿಯಾಗಿದೆ ಬೆಟ್ಟ ಟ್ರಕ್ ಮಾಡೋದು. ಬಿಸಿಲೊಂದಿಲ್ಲ ಅಂದಿದ್ರೆ ಇನ್ನೂ ಬೇಗನೆ ಆಗ್ಬೋದು. ಇಲ್ಲಿಂದ ಒಂದು ವ್ಯೂ ನೋಡಿ. ತುಂಬ ಚೆನ್ನಾಗಿದೆ.
ಮತ್ತೊಂದು ವ್ಯೂ ಪಾಯಿಂಟ್. ದೊಣ್ಣೆ ಕಥಗಳು ಜಾಸ್ತಿ ಬೆಟ್ಟದ ಮೇಲೆ. ಭೂಮಿ ಎಲ್ಲ ತುಂಬ ಬರಡಾಗ್ಬಿಟ್ಟಿದೆ ಈ ಕಡೆ. ಎಲ್ಲಿ ನೋಡಿದ್ರು ಒಂದು ತೆಂಗಿನ ಮರನೂ ಕಾಣ್ತಾ ಇಲ್ಲ. ಅಟ್ಲೀಸ್ಟು ಮಳೆ ಬಂದಾಗಲಾದರೂ ಈ ಕಡೆ ವಾಟರ್ ಚಾನಲ್ಸ್ ಮಾಡಿಬಿಟ್ಟು ನೀರು ಹರಿಸ್ಬೋದು ಈ ಕಡೆ ಎಲ್ಲ. ವಾ, ಈ ಕಂಬ ನೋಡಿ, ಪ್ಯೂರ್ ಹಿಸ್ಟಾರಿಕಲ್ ಒನ್. ದೇವಸ್ಥಾನ ತೆಗೆದಿಲ್ಲ. ಕೆಳಗಡೆಯಿಂದ ನೋಡಿದ್ದ ಪೀಕ ನೋಡಿ, ಕರ್ನಾಟಕ ಬಾವುಟ ಬಂತು. ರಾಮಲಿಂಗೇಶ್ವರ ಗುಡಿ ಇದೆ ಪಿಕ್ ಪಾಯಿಂಟ್. ಮನೆಯಲ್ಲಿ ಕರ್ನಾಟಕದ ಫ್ಲಾಗ್ ಹಾಯ್ಸ್ಟ್ ಮಾಡಿದ್ದಾರೆ. ಅಲ್ಲಿ ಹೋಗೋಣ. ಇದು ಕೂಡ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್. ಸ್ವಲ್ಪ ಹುಷಾರಾಗಿರಬೇಕು. ಆ ಕಡೆ ಎಲ್ಲ ಹೋಗೋಕ್ಕಾಗಲ್ಲ, ತುಂಬ ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ. ನಾವೇನು ಮುಂದೆ ನೋಡ್ತಾ ಇದ್ದೀವಿ, ಗುಡಿಬಂಡೆ ಗ್ರಾಮ. ಹಾಗೂ ನಮ್ಮ ಮುಂದೆ ಕಾಣ್ತಾ ಇರೋದು ಭೈರಸಾಗರ ಕೆರೆ. ಇಲ್ಲಿಗೆ ನೀರಿನ ಮೂಲ ಯಾವ ಕಡೆಯಿಂದನೂ ಇಲ್ಲ ನನಗೆ ಗೊತ್ತಿರೋ ಹಾಗೆ. ಪ್ರಕೃತಿನೇ ಕೊಡಬೇಕು, ಒಂದು ಭೂಮಿಲೇ ಉದ್ಭವ ಆಗಬೇಕು, ಇಲ್ಲ ಮಳೆಯಿಂದನೇ ನೀರು ತುಂಬ್ಕೋಬೇಕು, ಅಷ್ಟೇ ಮೂಲ. ಸೊ ಆ ಮೂಲದಿಂದನೂ ಸಹ ಕೆರೆ ತುಂಬ ಭರ್ತಿಯಾಗಿದೆ. ಆ ಕೆರೆ ಪಕ್ಕ ನಿಂತ್ಕೊಂಡು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಪ್ಲಸ್ ಸಾಗರ ನೋಡ್ದಂಗೆ ಆಗುತ್ತೆ. ಇಲ್ಲಿ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಏನು ಇಷ್ಟು ಚಿಕ್ಕದು ಅನಿಸುತ್ತೆ. ಬಟ್ ಆದರೆ ಆ ಕೆರೆ ಪಕ್ಕ ತುದಿನಲ್ಲಿ ನಿಂತ್ಕೊಂಡು ನೋಡಿದ್ರೆ ಏನಪ್ಪ ಇಷ್ಟು ದೊಡ್ಡದು ಅಂತ ಅನಿಸುತ್ತೆ.
ಆ ಮುರಿದು ಬಿದ್ದಿರೋ ಗೋಡೆ ಮೇಲೆ ನಡ್ಕೊಂಡು ಬರಬೇಕು. ಇಲ್ಲಿ ನಮ್ಮ ಕರ್ನಾಟಕದ ಫ್ಲ್ಯಾಗ್ ಇದೆ. ಸೊ ಹಾಗೆ ಇದೇ ಗೋಡೆ ಮೇಲೆ ನಡ್ಕೊಂಡು ಬಂದರೆ ಗುಡಿಬಂಡೆಯ ಒಂದು ವಿಹಂಗಮ ನೋಟ. ಸೊ ಇದೇ ಗೋಡೆ ಮೇಲೆ ಸ್ವಲ್ಪ ಭಯ ಆಗುತ್ತೆ, ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು. ಇವತ್ತು ರಾಮೇಶ್ವರ ದೇವಸ್ಥಾನ ತೆಗೆದಿಲ್ಲ, ಯಾವಾಗ ತೆಗಿತಾರೋ ಗೊತ್ತಿಲ್ಲ. ಸೊ ಇಲ್ಲೊಂದು ಕಟ್ಟಡ ಇದೆ, ಏನಂತ ಗೊತ್ತಿಲ್ಲ. ಓಕೆ, ಹಸುಗಳು ಬಂದು ಇಲ್ಲೆಲ್ಲ ಸಗಣಿ ಹಾಕಿ ಹೋಗಿದೆ. ತುಂಬ ದೊಡ್ಡದಾಗಿದೆ ಇದು, ತುಂಬ ಚೆನ್ನಾಗೂ ಇದೆ. ಮಳೆ ಬಂದರೆ ಸೋರ್ಬೋದೇನೋ ಅಷ್ಟೇ, ಅದು ಬಿಟ್ಟು ಇನ್ನೇನಿಲ್ಲ. ಹಸುಗಳೆಲ್ಲ ಸಗಣಿ ಹಾಕಿದೆ. ಸೊ ಈ ಕಡೆ ಎಲ್ಲ ತುಂಬ ದೊನೆಗಳಿದೆ ಅಂತ ನಾನು ಕೇಳ್ಪಟ್ಟಿದ್ದೆ. ಬಟ್ ಆದರೆ ಇಲ್ಲಿ ಒಳಗಡೆ ಹೋಗೋದಕ್ಕೆ ಎಲ್ಲೂ ದಾರಿ ಕಾಣ್ತಾ ಇಲ್ಲ. ನೋಡಿ ಅದೆಲ್ಲ ಎಷ್ಟು ಜೇನು ಕಟ್ಕೊಂಡಿದೆ. ಹಾಂ ನೋಡಿ, ಆ ಪೀಕ್ ಕೆಳಗಡೆನೇ ಜೇನು ಕಟ್ಟಿರೋದು. ಮೋಸ್ಟ್ಲಿ ಇಲ್ಲಿ ಎಲ್ಲೂ ದಾರಿನೂ ಕಾಣ್ತಾ ಇಲ್ಲ. ಈ ಕಡೆಯಿಂದ ಎಲ್ಲಾದರೂ ಹೋಗ್ಬೋದು ಅನಿಸುತ್ತೆ. ಪ್ಲಸ್ ಇಲ್ಲೊಂದು ಏನಂದರೆ ಇಲ್ಲಿ ಬೆಳೆದಿರೋ ಗಿಡಗಳಿಗೆ ಭಯ ಆಗುತ್ತೆ ನಾವು ಒಂದೊಂದು ಹೆಜ್ಜೆ ಇಡೋದಕ್ಕೆ. ಇಲ್ಲೋಗಿ ನೋಡೋಣ ಒಂದು ನಿಮಿಷ. ಏನಾದರೂ ಹೋಗ್ಬೋದಾ ಅಂತ ನೋಡಿ. ಇಲ್ಲೊಂದು ಸಿಕ್ತು, ಇಲ್ಲೊಂದನೆ. ಅಲ್ಲಿಗೆ ಹೋಗೋಕ್ಕಾಗತ್ತಾ? ಪ್ರಯತ್ನ ಮಾಡಬೇಕು. ಮೇಲ್ಗಡೆ ಏನಿದೆಯೋ ಗೊತ್ತಿಲ್ಲ. ಲೆಟ್ಸ್ ಗಿವ್ ಇಟ್ ಟ್ರೈ. ಬ್ಯೂಟಿಫುಲ್. ಇಲ್ಲೊಂದು ನೀರಿನ ಕೊಳ ಸಿಕ್ತು. ಈ ಜಾಗ ಗೊತ್ತಾಗೋದೇ ಇಲ್ಲ ಬಂದು ನೋಡ್ಬೇಕಂತ, ಯಾಕಂದರೆ ಅಷ್ಟು ಗಿಡಗಳು ಬೆಳ್ಕೊಂಬಿಟ್ಟಿದೆ. ತುಂಬ ಮೋಸ್ಟ್ಲಿ ನೋಡಿ ಇದ್ರ ಮೇಲ್ಗಡೆ ನೀರು ನಿಂತಿದೆ ಅನಿಸುತ್ತೆ. ಅಲ್ಲಿ ನೀರಿನ ಶಾಡೋ, ನೀರಿನ ನೆರಳು ಬೀಳ್ತಾ ಇದೆ. ಸುಮಾರಾಗಿ ಜನಗಳು ಬರ್ತಾರಪ್ಪ ಗುಡಿಬಂಡೆ ಫೋರ್ಟ್ಗೆ. ಪರವಾಗಿಲ್ಲ, ಬೇರೆ ಬೆಟ್ಟಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಈ ಬೆಟ್ಟ ಖಂಡಿತ ಪರವಾಗಿಲ್ಲ. ಇದು ನೋಡೋದಕ್ಕೆ ಸ್ವಲ್ಪ ಮಧುಗಿರಿ ಥರ ಇದ್ರೂ ಸಹ
ಮಧುಗಿರಿ ಅಷ್ಟು ರಿಸ್ಕ್ ಇಲ್ಲ ಬಿಡಿ. ಮಧುಗಿರಿಲಿ ಭಯ ಆಗೋ ಜಾಗಗಳು ತುಂಬ ಇದೆ. ಆದರೆ ಇದರಲ್ಲಿ ಎಲ್ಲೂ ಭಯ ಆಗಲ್ಲ. ಯಾವ ರೀತಿ ಇದೆ ನಾನು ಬಂದಿರೋ ದಾರಿ. ಅಲ್ಲೊಂದು ಬಾಗಿಲಿದೆ, ಆ ಬಾಗಿಲ ಮೂಲಕನೇ ಹೋಗ್ಬೇಕು. ಓ ಇಲ್ಲಿ ನೋಡಿ, ಇಲ್ಲೊಂದೇ ದೇವಸ್ಥಾನ ಇದ್ದಂಗಿದೆ, ಗೋಪುರ ಇದೆ, ಅಲ್ಲಿ ಕಾಣ್ತಾ ಇದೆಯಾ? ಇಲ್ಲಿ ಕಾಣೋದೇ ಇಲ್ಲ, ಏನಿದೆ ಏನೇನಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಗಿಡಗಳ ಬೆಳ್ಕೊಂಡು ಕೂತ್ಕೊಂಡಿದೆ. ಗುಡಿಬಂಡೆ ಫೋರ್ಟ್ಗೆ ಬರಬೇಕಾದವರು ಬೆಂಗಳೂರಿಂದ ಡೈರೆಕ್ಟಾಗಿ ಚಿಕ್ಕಬಳ್ಳಾಪುರಕ್ಕೆ ಬರಬೇಕು. ಚಿಕ್ಕಬಳ್ಳಾಪುರದ ಬೈಪಾಸ್ ರಸ್ತೆಯಲ್ಲೇ ಹಾಗೆ ಇನ್ನೊಂದು 15 ಕಿಲೋಮೀಟ್ರ್ ಮುಂದೆ ಬಂದರೆ ಪೀರಸಂದ್ರ ಕ್ರಾಸ್ ಅಂತ ಸಿಗತ್ತೆ. ಆ ಕ್ರಾಸಿಂದ ಎಡಗಡೆ ತೊಗೊಳ್ಳಿ. ಎಡಗಡೆ ತೊಗೊಂಡ್ರೆ ಅದು ಆ ರಸ್ತೆ ಬಂದು ಗೌರಿಬಿದನೂರು ಮತ್ತು ಬಾಗೇಪಲ್ಲಿ ರಸ್ತೆ. ಸುಮಾರು ಒಂದು 15 ಕಿಲೋಮೀಟ್ರ್ ಅದೇ ರಸ್ತೆಯಲ್ಲಿ ಮುಂದೆ ಬಂದರೆ ಗುಡಿಬಂಡೆ ಅಂತ ನಮಗೆ ಹಳ್ಳಿ ಸಿಗುತ್ತೆ, ಇಲ್ಲ ಗ್ರಾಮ ಸಿಗುತ್ತೆ. ಆ ಗ್ರಾಮ ಮುಂದೆನೇ ನಮಗೆ ಫೋರ್ಟ್ ಕಾಣುತ್ತೆ. ಅಲ್ಲೇನು ಬಾವುಟ ಕಾಣ್ತಾ ಇದೆ, ಆ ತುದಿನಲ್ಲಿ ನಾನು ಕುತ್ಕೊಂಡು ವಿಡಿಯೋ ಮಾಡಿದ್ದೀನಿ. ತುಂಬ ಬ್ಯೂಟಿಫುಲ್ ಅನುಭವ ಸಿಗುತ್ತೆ ನಮಗೆ ಆ ತುದಿಲಿ ಕುತ್ಕೊಂಡ್ರೆ ಬಾವುಟದ ಹತ್ರ.